ಇದು ಬ್ಲಾಸಮ್ ಕೊಚರ್ ಅವರದು ಅರೋಮಾ ಮ್ಯಾಜಿಕ್ ನೀಮ್ ಅಂಡ್ ಟೀ ಟ್ರೀ ಫೇಸ್ ವಾಶ್. ದಿಸ್ ಗಿವ್ಸ್ ಯು ಸ್ಪಾಟ್ಲೆಸ್ ಸ್ಕಿನ್ ವಿತ್ ಎವ್ರಿ ವಾಶ್ ಪವರ್ಡ್ ವಿತ್ ನಯಾಸಿನಮೈಡ್. ಅಂಡ್ ಇದ್ರಲ್ಲಿ ನಿಮ್ಗೆ 100 ml ಆಫ್ ಪ್ರಾಡಕ್ಟ್ ಬರುತ್ತೆ ಅಂಡ್ ಇಟ್ ರಿಟೇಲ್ಸ್ ಫಾರ್ 180 rupees ಆಸ್ ಲೋ ಆಸ್ 150 rupeesಗೆಲ್ಲ ಇದು ನಿಮ್ಗೆ ಸಿಕ್ಬಿಡುತ್ತೆ. ಬ್ಲಾಸಮ್ ಕೊಚರ್ ಅವರದು ಅರೋಮಾ ಮ್ಯಾಜಿಕ್ ಫೇಸ್ ವಾಶಸ್ ತುಂಬಾ ವೇರಿಯಂಟ್ ಅಲ್ಲಿ ಬರುತ್ತೆ ಆಯ್ತಾ. ನಾನು ಅದರಲ್ಲಿ ತುಂಬಾ ವೇರಿಯಂಟ್ಸ್ ಗಳನ್ನ ಟ್ರೈ ಮಾಡಿದ್ದೀನಿ, 3 ವೇರಿಯಂಟ್ಸ್ ಗಳನ್ನ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನನ್ನ ಫೇವ್ರೇಟ್ ವೇರಿಯಂಟ್ ಯಾವ್ದಂದ್ರೆ ವೈಟ್ ಟೀ ಅಂಡ್ ಕೆಮೊಮೈಲ್ ಅಂತ ಒಂದು ಫೇಸ್ ವಾಶ್ ಇದೆ, ಅದು ನನಗೆ ತುಂಬಾ ಇಷ್ಟ. ಎಲ್ಲ ಫೇಸ್ ವಾಶ್ ಇದು ಪ್ರೈಸ್ ಅವರದ್ದು ಸಿಮಿಲರ್ ಇದೆ, 180 rupees 185 rupees ಆ ತರ ಎಲ್ಲ ಇದೆ. ಅಂಡ್ 150 rupeesಗೆ ನಿಮ್ಗೆ ಯಾವ್ದು ಫೇಸ್ ವಾಶ್ ಅವರದ್ದು ಸಿಕ್ಬಿಡುತ್ತೆ. ಬಟ್ ಈ ಫೇಸ್ ವಾಶ್ ಬಗ್ಗೆ ನಂಗೆ ಸ್ವಲ್ಪ ಥಾಟ್ಸ್ ಗಳಿವೆ. ಆಕ್ಚುಲಿ ನನ್ಗೆ ಅವರದ್ದು ಬೇರೆ ಎಲ್ಲ ಫೇಸ್ ವಾಶ್ ಗಳು ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಅಂಡ್ ನಿಮ್ಗೆ ಒಂದು ಫೇಸ್ ವಾಶ್ಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ಫೇಸ್ ವಾಶ್ ನೀವು ತರಬೇಕಂತಿಲ್ಲ. ಈ ತರದ್ದು 150-160 rupeesಗೆ ಫೇಸ್ ವಾಶ್ಗಳು, ಕೆಲಸ ಮಾಡೋ ಫೇಸ್ ವಾಶ್ಗಳು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಅದು ವಾಶ್ ಆಫ್ ಆಗಿ ಹೋಗೋ ಪ್ರಾಡಕ್ಟ್ ಅಲ್ಲ, ನಿಮ್ಮ ಮುಖದ ಮೇಲೆ ಉಳಿಯೋ ಪ್ರಾಡಕ್ಟ್ಸ್ ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ, ಸ್ವಲ್ಪ ಕ್ವಾಲಿಟಿ ಇದ್ದು ನೀವು ಹುಡುಕ್ಬೇಕಾಗುತ್ತೆ. ಬಟ್ ಫೇಸ್ ವಾಶ್ ಡಸಂಟ್ ಮ್ಯಾಟರ್ ಅಂತ ನಾನ್ ಅನ್ಕೊಳ್ತೀನಿ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಂಗೆ ಇವರದ್ದು ಬೇರೆ ಎಲ್ಲಾ ಫೇಸ್ ವಾಶ್ಗಳು ತುಂಬಾ ಇಷ್ಟ, ಬಟ್ ನಂಗೆ ಇದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ದಿಸ್ ಡಸ್ ದ ವರ್ಕ್, ಇದು ಕೆಲಸ ಮಾಡುತ್ತೆ ಫೇಸ್ ವಾಶ್ ಇದು. ಅಂಡ್ ಚೆನ್ನಾಗಿ ಕೂಡ ಇದೆ. ಬಟ್ ನನಗೆ ಅವರ ರೇಂಜ್ ಅಲ್ಲಿರೋ ಬೇರೆ ಫೇಸ್ ವಾಶ್ಗಳು ಇದಕ್ಕಿಂತ ಜಾಸ್ತಿ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ದಿಸ್ ಇಸ್ ಡಿಸಪಾಯಿಂಟ್ಮೆಂಟ್ ಫಾರ್ ಮೀ. ನಿಮ್ಗೆ ಗೊತ್ತಿಲ್ಲ ಯಾಕೆ ಗೊತ್ತಾ, ಇದ್ರದ್ದು ಟೆಕ್ಸ್ಚರ್ ಬಂದ್ಬಿಟ್ಟು ತುಂಬಾ ರನ್ನಿ ಇದೆ. ನಾನ್ ಯೂಸ್ ಮಾಡ್ತಿದ್ದ ಬ್ಲಾಸಮ್ ಕೊಚರ್ ಅರೋಮಾ ಮ್ಯಾಜಿಕ್ ಫೇಸ್ ವಾಶ್ಗಳು ಎಲ್ಲ ಥಿಕ್ ಆಗಿರ್ತಿತ್ತು, ಬಟ್ ಇದು ತುಂಬಾ ರನ್ನಿ ಆಗಿದೆ. ಅಂಡ್ ಇದ್ರದ್ದು ಕಲರ್ ಸ್ವಲ್ಪ ಗ್ರೀನ್ ಆಗಿದೆ. ದ್ಯಾಟ್ ಡಸಂಟ್ ಮ್ಯಾಟರ್. ಬಟ್ ಇದ್ರದ್ದು ಸ್ಮೆಲ್ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಆಕ್ಚುಲಿ ಆಲೋವೆರದ್ ಸ್ಮೆಲ್ ತರ ಇದ್ರದ್ದು ಸ್ಮೆಲ್ ಇದೆ. ಅಂಡ್ ಐ ಡಿಂಟ್ ಲೈಕ್ ದ ಫ್ರೇಗ್ರೆನ್ಸ್ ಆಲ್ಸೋ. ಕೆಲಸ ಕೂಡ ಹಾಗೆ ಸ್ವಲ್ಪ ಫೋಮ್ ಕಡಿಮೆ ಬರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಅಷ್ಟೊಂದು ನನಗೆ ಬೇರೆ ಫೇಸ್ ವಾಶ್ ಅಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತಲ್ವಾ, ಅಷ್ಟು ಇದ್ರಲ್ಲಿ ಸಿಗ್ಲಿಲ್ಲ. ಅಂದ್ರೆ ಅದ್ರಲ್ಲೆಲ್ಲ ನನ್ನ ಡರ್ಟ್ ಇದ್ದದ್ದು, ನನ್ನ ರಿಮೈನಿಂಗ್ ಆಯಿಲ್ ಇದ್ದದ್ದು ಮುಖದಲ್ಲೆಲ್ಲ ತೊಳ್ಸ್ಕೊಂಡು ಹೋಗ್ತಿತ್ತು. ಬಟ್ ಇದ್ರಲ್ಲಿ ನನಗೆ ಸ್ವಲ್ಪ ಅದು ಕಡಿಮೆ ಅನ್ನಿಸ್ತು. Nevertheless, this is powered with niacinamide ಅಂತ ಕೊಟ್ಟಿದ್ದಾರೆ. ಸೊ ನಯಾಸಿನಮೈಡ್ ಆಕ್ಚುಲಿ ಆಯಿಲ್ ಅನ್ನು ನಿಮ್ಮ ಮುಖದಲ್ಲಿ ಉಳಿಸಲ್ಲ. ಅಂಡ್ ನಿಮ್ಮ ಮುಖದಲ್ಲಿ ಪಿಂಪಲ್ಸ್, ಆಕ್ನೆ, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಎಲ್ಲ ಇದ್ರೆ ದಿಸ್ ಇಸ್ ಗುಡ್. ಯಾಕಂದ್ರೆ ನಯಾಸಿನಮೈಡ್ ಜೊತೆ ನಿಮ್ಗೆ ನೀಮ್ ಅಂಡ್ ಟೀ ಟ್ರೀ ಕೂಡ ಇದರಲ್ಲಿ ಅವೈಲೇಬಲ್ ಇದೆ, ವಿಚ್ ಇಸ್ ಗುಡ್ ಫಾರ್ ದಟ್ ಇನ್ಫ್ಲಮೇಷನ್ ಅಂತ ಹೇಳ್ತಾರಲ್ವಾ ಅದು. ಇದ್ರದ್ದು ಒಂದು ವಿಷಯ ನನಗೆ ತುಂಬಾ ಇಷ್ಟ ಆಯ್ತು ಏನಂದ್ರೆ, ಇದು ನಾನು ಫೇಸ್ ವಾಶ್ ಆದ ನಂತರ ಮಾಡಿದ ನಂತರ ನನ್ನ ಮುಖವನ್ನು ತುಂಬಾ ಡ್ರೈ ಆಗಿ ಮಾಡ್ಸಲ್ಲ ಆಯ್ತಾ. ಈ ರೇಂಜ್ ಇದು ಬೇರೆ ವೇರಿಯಂಟ್ಸ್ ಗಳಿದೆ ಅಲ್ಲ, ಅದು ಸ್ವಲ್ಪ ನನ್ನ ಮುಖವನ್ನು ಡ್ರೈ ಮಾಡಿಸ್ತಿತ್ತು. ಬಟ್ ದಿಸ್ ಡಿಂಟ್ ಡೂ ದಟ್. ಇದು ನನ್ನ ಮುಖವನ್ನು ಸ್ವಲ್ಪ ಸಾಫ್ಟ್ ಆಗಿ ಆಗಿ ಉಳಿಸ್ಕೊಳ್ಳಿ. ಇದ್ರ ಬಗ್ಗೆ ನೀವು ನನ್ನ ಥಾಟ್ಸ್ ಕೇಳ್ಬೇಕಿದ್ರೆ, ದಿಸ್ ಇಸ್ ಅನ್ ಆವರೇಜ್ ಫೇಸ್ ವಾಶ್. ಆಕ್ಚುಲಿ ನಾನು ಇದನ್ನ ಡೈಲಿ ಯೂಸ್ ಮಾಡ್ತಿದ್ದೀನಿ, ಬೇಗ ಯಾವಾಗ ಮುಗಿಸಿ ತೆಗಿತೀನಿ ಅಂತ ಕಾಯ್ತಾ ಇದ್ದೀನಿ. ಇದರ ನಂತರ ನಾನು ಇದೇ ರೇಂಜ್ ಇಂದ ಅದೇ ಹೇಳಿದ್ನಲ್ವಾ ವೈಟ್ ಟೀ ಅಂಡ್ ಕ್ಯಾಮೊಮೈಲ್ ಫೇಸ್ ವಾಶ್, ಅದನ್ನು ಯೂಸ್ ಮಾಡ್ಲಿಕ್ಕಿದ್ದೀನಿ. ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಅದರ ಟೆಕ್ಸ್ಚರ್. ಅಂಡ್ ಅದ್ರ ಜೊತೆ ಸ್ವಲ್ಪ ಮೈನ್ಯೂಟ್ ಆಗಿ ಗ್ರಾನ್ಯೂಲ್ಸ್ ಕೂಡ ಬರುತ್ತೆ ಅದ್ರಲ್ಲಿ ಆಯ್ತಾ. ಏನು ಸ್ಕ್ರಬ್ ತರ ಇಲ್ಲ, ಅದನ್ನು ನೀವು ಫೇಸಿಗೆ ಹಾಕಿದ ಕೂಡಲೇ ಅದು ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಈ ರೇಂಜ್ ಇಂದ ನಾನು ಯಾವ್ದೆಲ್ಲ ವೇರಿಯಂಟ್ಸ್ ಟ್ರೈ ಮಾಡಿದ್ದೇನಲ್ವಾ, ಅದೆಲ್ಲಕ್ಕಿಂತ ನಾನು ವೈಟ್ ಟೀ ಅಂಡ್ ಕೆಮೊಮೈಲ್ ಫೇಸ್ ವಾಶ್ ನಂಗೆ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ನಾನು ಅದ್ರದ್ದು ರಿವ್ಯೂ ಕೊಟ್ಟಿದ್ರೆ ನಾನು ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ. ದಿಸ್ ಇಸ್ ಅನ್ ಆವರೇಜ್ ಫೇಸ್ ವಾಶ್. ನಿಮ್ಗೆ ಬೇಕಾದ್ರೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆಗೋದಿದ್ರೆ ನೀವು ಇದನ್ನ ಟ್ರೈ ಮಾಡಬಹುದು. ಈ ಫೇಸ್ ವಾಶ್ ಇದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ನಿಮ್ಗೆ ಬೇಕಾದ್ರೆ ಹೋಗಿ ಅಲ್ಲಿ ಚೆಕ್ ಮಾಡಬಹುದು ಅಂಡ್ ಪರ್ಚೇಸ್ ಮಾಡಬಹುದು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.